ಟಿ ನಾಗರಾಜ ನೇರ ಮಾರುಕಟ್ಟೆಯ ಪ್ರತಿನಿಧಿ ಮತ್ತು ವಿದ್ಯಾರ್ಥಿಗಾಗಿ ಪುಸ್ತಕದ ಒಂದು ವಿಮರ್ಶಕರ. ಇವತ್ತು ವಿದ್ಯಾರ್ಥಿಗಾಗಿ ವಿಷಯದ ಮುಂದುವರೆದ ಭಾಗವನ್ನು ನೋಡೋಣ. ನಿನ್ನ ವೇಳಾಪಟ್ಟಿಯ ವಿಷಯ ಮನೆ ಮಂದಿಗೆ ತಿಳಿದಿದ್ದರೆ ಒಳ್ಳೆಯದು. ಇದರಿಂದ ಅವರು ನಿನ್ನನ್ನು ಅಧ್ಯಯನದ ವೇಳೆಯಲ್ಲಿ ಇತರ ಕೆಲಸ ಕಾರ್ಯಗಳಿಗೆ ಕರೆಯುವುದು ತಪ್ಪುತ್ತದೆ. ನೀನು ಒಮ್ಮೆ ಅಧ್ಯಯನಕ್ಕೆ ಕುಳಿತೆ ಎಂದರೆ ಕನಿಷ್ಠ ಪಕ್ಷ 1 ಗಂಟೆಯ ಕಾಲ ಅತ್ತಿತ್ತ ಅಲುಗದೆ ಕಿಟಕಿಯ ಹೊರಗೆ ಕಣ್ಣು ಹಾಕದೆ ಓದುವುದರಲ್ಲೇ ತಲ್ಲೀನನಾಗಿರಬೇಕು. ಇದು ಮೊದಲು ಕಷ್ಟವಾಗಬಹುದು. ಆದರೂ ಪಣತೊಟ್ಟು ಅಭ್ಯಾಸ ಮಾಡಿದರೆ ನಿನ್ನ ಮೈ ಮನಸ್ಸುಗಳೆರಡೂ ನಿನ್ನಿಚ್ಛೆಯಂತೆ ನಡೆದುಕೊಳ್ಳಲಾರಂಭಿಸುತ್ತವೆ. 1 ಗಂಟೆ ಬಳಿಕ ಎದ್ದು ಹೊರಗೆ ಗಾಳಿಯಲ್ಲಿ ಅಡ್ಡಾಡಿ 1 ಲೋಟ ನೀರು ಕುಡಿದು ಮತ್ತೆ ಓದಲು ಅಥವಾ ಬರೆಯಲು ಕುಳಿತುಕೋ. ಆಗಾಗ ನೀರು ಕುಡಿಯುವುದರಿಂದ ಚೆನ್ನಾಗಿ ರಕ್ತ ಸಂಚಾರವಾಗಿ ಮನಸ್ಸು ಲವಲವಿಕೆಗೊಳ್ಳುತ್ತದೆ. ಓದುವಾಗ ಸಿಗುವ ಕಷ್ಟದ ಪದಗಳನ್ನು ಆಗಾಗಲೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ಒಳ್ಳೆಯ ಶಬ್ದಕೋಶ ಬಳಿಯಲ್ಲೇ ಇರಬೇಕು. ಒಂದೊಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಕಲಿತೆಯಾದರೆ ನಿನ್ನ ಭಾಷಾಜ್ಞಾನ ವರ್ಧಿಸುವುದರ ಮೂಲಕ ನಿನ್ನ ಅಧ್ಯಯನ 100 ಮಡಿ ಹೆಚ್ಚು ಫಲಪ್ರದವಾಗುತ್ತದೆ. ಶಬ್ದಗಳ ಅರ್ಥ ತಿಳಿದಿದ್ದರೆ ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಆಗ ಇನ್ನಷ್ಟು ಓದಬೇಕು, ಮತ್ತಷ್ಟು ಓದಬೇಕು ಎಂಬ ಉತ್ಸಾಹ ಹುಟ್ಟಿಕೊಳ್ಳುತ್ತದೆ. ಪುನಃ ಓದುವುದರಿಂದ ಪಠ್ಯ ವಿಷಯಗಳು ಮನದಟ್ಟಾಗುತ್ತವೆ. ಜ್ಞಾಪಕಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಉಪಾಯವೇನು ಎಂದು ಕೇಳುವ ವಿದ್ಯಾರ್ಥಿಗಳು ಬಹಳ ಪಾಠವನ್ನು ಅರ್ಥ ಮಾಡಿಕೊಂಡು ಪುನಃ ಓದುವುದು, ಬರೆಯುವುದು ಅದಕ್ಕೆ ಪ್ರಧಾನ ಉಪಾಯ. ಇನ್ನೂ ಕೆಲವು ಉಪಾಯಗಳನ್ನು ಮುಂದೆ ತಿಳಿಸುತ್ತೇನೆ. ಫ್ರೆಂಡ್ಸ್, ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಯಬೇಕಾ? ಹಾಗಾದರೆ ತಡಬೇಕೆ? www.sunnaturalclass.com ಲಾಗಾನ್ ಮಾಡಿ. ಇಲ್ಲವೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು sunnaturalclass@gmail.com ಗೆ ಮೇಲ್ ಮಾಡಿ. ವಂದನೆಗಳೊಂದಿಗೆ